ನಮಸ್ತೆ, ನಾನು ಮೋಹಿತ್ ಕುಮಾರ್ ಅಡ್ವೊಕೇಟ್. ನಿಮಗೆಲ್ಲರೂ ತಿಳಿದಿರುವ ಹಾಗೆ ಕಳೆದ ಆಗಸ್ಟ್ 30ರಂದು ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸದು ಜಜ್ಮೆಂಟು ಪ್ರೊನೌನ್ಸ್ ಆಗಿದೆ. ಆ ಜಜ್ಮೆಂಟು ಕಾಪಿ ನಿನ್ನೆ ನಮಗೆ ಕೈಗೆ ಸೇರಿದೆ. ಈ ಜಜ್ಮೆಂಟಿನ ಪ್ರಕಾರ ಈಗೇನು ಈ ಒಂದು ಚಂದಪ್ಪ ಗೌಡರು ಹಾಕಿರುವಂಥ ರಿಟ್ ಪಿಟಿಷನು, ಸಂತೋಷ್ ರಾವ್ ಅವರು ಹಾಕಿರುವಂಥ ರಿಟ್ ಪಿಟಿಷನು, CBIನವರು ಹಾಕಿರುವಂಥ ಅಪೀಲು, ಅಂದರೆ ಸೆಷನ್ ಕೋರ್ಟಲ್ಲಿ ಆಗಿರುವ ಆರ್ಡ್ರು ನಮಗೆ ಸಮಾಧಾನ ಇಲ್ಲ. ಈ ಸಂತೋಷ್ ರಾವ್ ಮೇಲೆ ಇನಫ್ ಎವಿಡೆನ್ಸ್ ಇದೆ, ಅದಕ್ಕೋಸ್ಕರ ಅವನೇ ಮಾಡಿದ್ದು ಅಂತೇಳಿ CBIನವರೊಂದು ಅಪೀಲ್ ಹಾಕಿದ್ದಾರೆ. ಆ ಅಪೀಲ್ ಡಿಸ್ಮಿಸ್ ಆಯಿತು ಮೊನ್ನೆ 30ನೇ ತಾರೀಕು. ಯಾವ ಕಾರಣದಿಂದ ಡಿಸ್ಮಿಸ್ ಆಗಿದೆ ಅನ್ನುವಂಥದ್ದನ್ನು ಮೊನ್ನೆ ಜಜ್ಮೆಂಟು ಎಕ್ವಿಟ್ ಮಾಡಿದಾಗ ನಮಗೆ ಗೊತ್ತಾಗಿರಲಿಲ್ಲ. ಇವತ್ತು ನಮಗೆ ಜಜ್ಮೆಂಟ್ ಕಾಪಿ ಕೈಯಲ್ಲಿದೆ. ಜಜ್ಮೆಂಟ್ ಪ್ರಕಾರ ಈ ಥರ ಏನು ಸೆಷನ್ ಕೋರ್ಟಲ್ಲಿ ಆರ್ಡರ್ ಇದೆ ಅದೇ ಆರ್ಡರ್ ಕನ್ಫರ್ಮ್ ಅಂತ, ಅಂದರೆ ಲಾಸ್ಟ್ ಒಂದು ಲೈನಲ್ಲಿ ಹೇಳಿದೆ ನಾನು, ಟ್ರಯಲ್ ಕೋರ್ಟ್ ಹ್ಯಾಸ್ ಪ್ರಾಪರ್ಲಿ ಡಿಸ್ಕಸ್ಡ್ ದಿ ಎವಿಡೆನ್ಸ್. ಅಂದರೆ ಟ್ರಯಲ್ ಕೋರ್ಟಲ್ಲಿ ಎವಿಡೆನ್ಸ್ ಏನಿದೆ ಆ ಎವಿಡೆನ್ಸ್ ಪ್ರಕಾರ ಎವಿಡೆನ್ಸು ಪ್ರಾಪರ್ಲಿ ಡಿಸ್ಕಸ್ಡ್, ಅಂದರೆ ಕರೆಕ್ಟಾಗಿ ಡಿಸ್ಕಸ್ ಮಾಡಿ ಜಜ್ಮೆಂಟ್ ಕೊಟ್ಟಿದ್ದಾರೆ ಅಂತ. ಟ್ರಯಲ್ ಕೋರ್ಟಲ್ಲಿ ಏನು ಹೇಳಿದ್ದಾರೆ, ಜಜ್ಮೆಂಟ್ ಇದು ಏನೋ there is no evidence to connect the accused. ಮತ್ತು ಗೋಲ್ಡನ್ ಅವರ್ಸಲ್ಲಿ ಎವಿಡೆನ್ಸ್ ಡಿಸ್ಟ್ರಾಯ್ ಮಾಡಿದ್ದು. ಆಮೇಲೆ ವೆಜಿನಲ್ ಸೋಪ್ ಪ್ರಾಪರ್ಲಿ ನಾಟ್ ಕಲೆಕ್ಟೆಡ್ ಅಂದರೆ ಫಂಗಸ್ ಹಿಡಿದಿತ್ತು ಅಂತ. ಅದು ಎಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ, ಯಾಕಂದರೆ ಸುಮಾರು ಸಾರಿ ಅದರ ಬಗ್ಗೆ ಡಿಸ್ಕಷನ್ ಆಗಿದೆ. ಆದ್ದರಿಂದ ಜಜ್ಮೆಂಟು ಬಂದ ಮೇಲೆ ಇದರಲ್ಲಿ ಯಾವುದೇ ಎಕ್ಸ್ಟ್ರಾ ವಿಷಯಗಳು ಡಿಸ್ಕಸ್ ಆಗಲೇ ಇಲ್ಲ. ಅಂದರೆ CBIನವರು ನಮ್ಮಲ್ಲಿ ಎವಿಡೆನ್ಸ್ ಇದೆ ಅಂತ ಹೇಳಿದ್ದಾರೆ. ಆ ಎವಿಡೆನ್ಸ್ ಬಗ್ಗೆ ಯಾವುದೇ ಅವರೊಟ್ಟಿಗೆ ಎವಿಡೆನ್ಸ್, ಫಸ್ಟ್ ಆಫ್ ಆಲ್ ಅವರೊಟ್ಟಿಗೆ ಎವಿಡೆನ್ಸೇ ಇರಲಿಲ್ಲ. ಒಂದು ಎವಿಡೆನ್ಸ್ ಅಂದರೆ ಅವನ ಪ್ರೈವೇಟ್ ಪಾರ್ಟಿಗೆ ಒಂದು ಗಾಯಕಲಾಗಿತ್ತು ಅಂತ ಹೇಳಿ ಒಂದು ಪೇಜ್ ನಂಬರ್ 24ಅಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಅಂದರೆ ಡಾಕ್ಟರ್ ಮಾಬಲ್ ಶೆಟ್ಟಿ ಅವರು ಅವನ ಏನು ಪರೀಕ್ಷೆ ಮಾಡುವಾಗ ಅವನ ಪ್ರೈವೇಟ್ ಪಾರ್ಟಲ್ಲಿ ಗಾಯಗಳಾಗಿತ್ತು ಅಂತ, ಅದರ ಬಗ್ಗೆ ಒಂದು ಫೈಂಡಿಂಗ್ಸ್ ಇದೆ ಅಲ್ಲಿ. It is true that the PW14, that is Mabal Sethi, noticed one injury on the private part of the accused when he examined him on 12/10/2012. ಅಂದರೆ ಸಂತೋಷ್ ರಾವ್ ಹೇಳಿದ ನೆಕ್ಸ್ಟ್ ಡೇ. ದ ಫಸ್ಟ್ ಡಾಕ್ಟರ್ ಯಾರಂದರೆ ಡಾಕ್ಟರ್ ಆದಮ್. ಫಸ್ಟ್ ಡಾಕ್ಟರ್ ಎಕ್ಸಾಮಿನ್ ದಿ ಅಕ್ಯೂಸ್ಡ್ ವಾಸ್ PW12 ಅಂದರೆ ಡಾಕ್ಟರ್ ಆದಮ್. ಈ ಎಕ್ಸಾಮಿನೇಷನ್ ವಾಸ್ ಆಲ್ಸೋ 12/10/2012. ಅಂದರೆ ಸೇಮ್ ಡೇ ಫಸ್ಟು ಡಾಕ್ಟರ್ ಆದಮ್ ಅವನ ಪರೀಕ್ಷೆ ಮಾಡ್ತಾರೆ. ಆ ಪರೀಕ್ಷೆ ಮಾಡೋ ಸಂದರ್ಭದಲ್ಲಿ ಅಂದರೆ ಮಾರ್ನಿಂಗ್ ಸೆಷನ್ 12/10/2012 ಮಾರ್ನಿಂಗ್ ಸೆಷನಲ್ಲಿ ಡಾಕ್ಟರ್ ಆದಮ್ ಪರೀಕ್ಷೆ ಮಾಡುವಾಗ ಅವನ ಪ್ರೈವೇಟ್ ಪಾರ್ಟಲ್ಲಿ ಯಾವುದೇ ಗಾಯಗಳಿರುವುದಿಲ್ಲ. ಅಂದರೆ ಆವಾಗ ಅವನು ಪೊಲೀಸ್ ಕಸ್ಟಡಿ ಅಂದರೆ ಇಲ್ಲಿಗಲ್ ಕಸ್ಟಡಿಯಲ್ಲಿ ಇದ್ದ ಪೊಲೀಸ್ನವ್ರದ್ದು. ಮಧ್ಯಾಹ್ನ ಮೇಲೆ ಪೊಲೀಸ್ನವರು, ಯಾಕಂದರೆ ಇಲ್ಲಿ 376 ಇದೆ, ರೇಪ್ ಆ್ಯಂಡ್ ಮರ್ಡರ್ ಆಗಿದ್ದು 376 FIR ಮಾಡಿ ಆಗಿದ್ರು. ಈ ಕೇಸಿಗೆ ಅವನನ್ನು ಫಿಕ್ಸ್ ಮಾಡಬೇಕಾದ್ರೆ ಅವನು ಪ್ರೈವೇಟ್ ಪಾರ್ಟಲ್ಲಿ ಏನಾದರೂ ಒಂದು ರಿಪೋರ್ಟ್ ಬೇಕಲ್ಲ ಇವರಿಗೆ. ಮಾಬಲ್ ಶೆಟ್ಟಿ ಅವರ ಹತ್ರ ಕಳಿಸಿದ್ದಾರೆ, ವೆದರ್ ಈ ವಾಸ್ ಕೆಪೇಬಲ್ ಫಾರ್ ಹ್ಯಾವಿಂಗ್ ಸೆಕ್ಸ್ ಆರ್ ನಾಟ್ ಅಂತ ಒಂದು ರಿಪೋರ್ಟ್. ಅವನ ಇಂಜುರಿ ಪರೀಕ್ಷೆಗೆ ಕಳಿಸಿರೋದಲ್ಲ, ಆದರೆ ಮಾಬಲ್ ಶೆಟ್ಟಿ ಅವರು ಅವನು ಪ್ರೈವೇಟ್ ಪಾರ್ಟಲ್ಲಿ ಇಂಜುರಿ ಆಗಿದೆ ಅಂತೇಳಿ ರಿಪೋರ್ಟ್ ಕೊಟ್ಟಿದ್ದಾರೆ. ಇಂಟೆನ್ಷನಲ್ಲಿ ಇವರು ಮಾಡಿರುವಂಥ ಕೆಲಸ, ಯಾರು ಪೊಲೀಸ್ನವರು ಮಾಡಿರುವಂಥ ಕೆಲಸ. ಇದರಲ್ಲಿ ನಾವು ಎರಡು ರೀತಿ ವಿಶ್ಲೇಷಣೆ ಮಾಡುವ, ಒಂದು ಮಾರ್ನಿಂಗ್ ಡಾಕ್ಟರ್ ಕೊಟ್ಟಿರುವಂಥ ರಿಪೋರ್ಟು, ಮತ್ತೊಂದು ಈವ್ನಿಂಗ್ ಡಾಕ್ಟರ್ ಕೊಟ್ಟಿರುವಂಥ ರಿಪೋರ್ಟು. ಈವ್ನಿಂಗ್ ಡಾಕ್ಟರ್ ಯಾವ ಕಾರಣಕ್ಕೆ ಇದನ್ನು ಕೊಟ್ಟರು ಅಂತ. ಯಾಕಂದರೆ ಮಾರ್ನಿಂಗ್ ಡಾಕ್ಟರ್ ಇಲ್ಲ ಅಂದಮೇಲೆ ಸೆಕೆಂಡ್ ಡಾಕ್ಟರ್ ಈ ಒಪಿನಿಯನ್ ಯಾಕೆ ಬೇಕು ಒಂದು ಪ್ರಶ್ನೆ. ಮಾರ್ನಿಂಗ್ ಡಾಕ್ಟರ್ ಇಲ್ಲ ಅಂತ ಹೇಳಿದ ಮೇಲೆ ಸೆಕೆಂಡ್ ಡಾಕ್ಟರ್ಗೆ ಈವ್ನಿಂಗಲ್ಲಿ ಹೇಗೆ ಸಿಕ್ತು ಅಂತ ಎರಡನೇ ಪ್ರಶ್ನೆ. ಇದಕ್ಕೆಲ್ಲ ಈ ಜಜ್ಮೆಂಟಲ್ಲಿ ಉತ್ತರ ಇದೆ. ಈ ಜಜ್ಮೆಂಟ್ ಮೊನ್ನೆ 30ನೇ ತಾರೀಕು ಪ್ರೊನೌನ್ಸ್ ಆದ ನಂತರ ಏನು ಕೆಲವೊಂದು ಮಾಧ್ಯಮಗಳ ಮೂಲಕ ಇವನ ಮೇಲೆ ಲ್ಯಾಕ್ ಆಫ್ ಎವಿಡೆನ್ಸು, ಆ ಕಾರಣಕ್ಕೋಸ್ಕರ ಇವನಿಗೆ ಏನು ಕಾಂಪನ್ಸೇಷನ್ ಅವಾರ್ಡ್ ಮಾಡಲಿಲ್ಲ ಅಂತ ಬಂತು. ನೋಡಿ, ಯಾವ ಕಾರಣಕ್ಕಾಗಿ ಕಾಂಪನ್ಸೇಷನ್ ಅವಾರ್ಡ್ ಮಾಡಲಿಲ್ಲ ಅಂತೇಳಿ ರಿಟ್ ಪಿಟಿಷನಲ್ಲಿ ಬರೆದಿದ್ದಾರೆ. ಕಾಂಪನ್ಸೇಷನ್ ಯಾಕೆ ಆರ್ಡರ್ ಮಾಡಲಿಲ್ಲ ಅಂತ ರಿಟ್ ಪಿಟಿಷನ್ ಜಜ್ಮೆಂಟ್ ಪೇಜ್ ನಂಬರ್ 18ಅಲ್ಲಿ ಲಾಸ್ಟ್ ಒಂದು 4 ಲೈನ್,
In regard to compensation claimed by Santosh Rao, the court cannot decide it. The quantum of compensation to be fixed is a question of fact, and therefore is at liberty to initiate independent action in the appropriate forum. ಅಂದರೆ ನೀವು ಯಾವ ಕ್ವಾಂಟಮಲ್ಲಿ ನೀವು ಕೇಳ್ತಾ ಇದ್ದೀರಿ, ಅಂದರೆ ಎಷ್ಟು ನಿಮಗೆ ಅಮೌಂಟ್ ಲಾಸ್ ಆಗಿದೆ, ಏನು ಲಾಸ್ ಆಗಿದೆ ಅನ್ನೋವಂಥದ್ದು ಡಿಸೈಡ್ ಮಾಡುವಂಥದ್ದು ಒಂದು ಕಾಂಪಿಟೆಂಟ್ ಅಥಾರಿಟಿ ಮುಂದೆ ನೀವು ಕೇಸ್ ಹಾಕಬೇಕು. ಅಲ್ಲಿ ನೀವು ಅದನ್ನು ಪ್ರೂವ್ ಮಾಡಬೇಕು, ಎಷ್ಟು ಲಾಸ್ ಆಗಿದೆ, ಲಾಸ್ ಆಗಿರೋದು ಪಕ್ಕ, ಅದು ಎಷ್ಟು ಲಾಸ್ ಆಗಿದೆ, ಅದರ ಮೌಲ್ಯ ಎಷ್ಟು ಅನ್ನುವಂಥದ್ದು ಫಸ್ಟ್ ಅಲ್ಲಿ ಪ್ರೂವ್ ಆಗಬೇಕು. ಅವರು ಅದರ ಬಗ್ಗೆ ಆರ್ಡರ್ ಮಾಡಬೇಕು ಅನ್ನುವಂಥದ್ದು ಮಾತ್ರ ಬರ್ತಿರುವಂಥದ್ದು. ಇವನಿಗೆ ಕಾಂಪನ್ಸೇಷನ್ ಪಡೀಲಿಕ್ಕೆ ಅರ್ಹತೆ ಇಲ್ಲ ಅಂತ ಎಲ್ಲಿ ಕೂಡ ಬರೆಯಲಿಲ್ಲ. ಮತ್ತು ರಿಟ್ ಪಿಟಿಷನಲ್ಲಿ ದಿಸ್ ಇಸ್ ನಾಟ್ ಫಿಟ್ ಕೇಸ್ ಫಾರ್ ರೀಇನ್ವೆಸ್ಟಿಗೇಷನ್ ಅಂತ ಎಲ್ಲಿ ಕೂಡ ಬರೆಯಲಿಲ್ಲ. ಅಪೀಲಲ್ಲಿ ಅಷ್ಟೇ ದಿಸ್ ಇಸ್ ಎಕ್ವಿಟೆಡ್ ಲ್ಯಾಕ್ ಆಫ್ ಎವಿಡೆನ್ಸ್ ಮೇಲೆ ಎಕ್ವಿಟ್ ಮಾಡಿದೆ ಅಂತ ಬರೀಲಿಲ್ಲ. ರೀಇನ್ವೆಸ್ಟಿಗೇಷನ್ ಯಾಕೆ ಆಗಲಿಲ್ಲ ಅಂತ ಇನ್ನೊಂದು ಪ್ರಶ್ನೆ, ರೀಇನ್ವೆಸ್ಟಿಗೇಷನ್ ಯಾಕೆ ಆಗಲಿಲ್ಲ ಅಂತ ನೋಡಿ. ರೀಇನ್ವೆಸ್ಟಿಗೇಷನ್ ಯಾಕೆ ಆಗಲಿಲ್ಲ ಅಂತ ಕೂಡ ಜಜ್ಮೆಂಟಲ್ಲಿ ಬರೆದಿದ್ದಾರೆ ನೋಡಿ. 17 ಪೇಜ್ ನಂಬರ್ 17 ರಿಟ್ ಪಿಟಿಷನ್ ಜಜ್ಮೆಂಟ್, ಅಂದರೆ 3301/24 ಜಜ್ಮೆಂಟಲ್ಲಿ, ಇನ್ ದಿ ಕೇಸ್ ಆನ್ ಹ್ಯಾಂಡ್ the incident occurred on 9/10/2012. There were no eyewitness and the case depended on circumstances. Nobody saw the girl being forcibly taken by the suspect or somebody else. Medical evidence cannot be improved, and also the forensic evidence. It is doubtful that the evidence could not be collected at the golden hour is still available. No useful purpose would be served even investigation is permitted. ಅದೇ ಇನ್ವೆಸ್ಟಿಗೇಷನ್ ಕೊಟ್ಟರೆ ಯಾವುದೇ ಯೂಸ್ ಟೇಕನ್ ಬೈ ದಿ ಸಸ್ಪೆಕ್ಟ್ ಆರ್ ಸಂಬಡಿ ಎಲ್ಸ್, ಮೆಡಿಕಲ್ ಎವಿಡೆನ್ಸ್ ಕೆನಾಟ್ ಬಿ ಇಂಪ್ರೂವ್ಡ್, and also the forensic evidence. It is doubtful that the evidence could not be collected at the golden hour is still available. No useful purpose would be served even investigation is permitted. ಅದೇ ಇನ್ವೆಸ್ಟಿಗೇಷನ್ ಕೊಟ್ಟರೆ ಯಾವುದೇ ಪರ್ಪಸ್ ಸರ್ವ್ ಆಗೋದಿಲ್ಲ ಅಂತ. ಪರ್ಪಸ್ ಏನು ಬೇರೆಯವರು ಇನ್ವಾಲ್ವ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ, ಅವರ ಬಗ್ಗೆ ಎವಿಡೆನ್ಸ್ ಕಲೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಇಲ್ಲಿ ಯಾರು ಇನ್ನೊಬ್ರು ಇನ್ವಾಲ್ವ್ಮೆಂಟ್ ಆಗಲಿಲ್ಲ, ಇವನ ಇನ್ವಾಲ್ವ್ಮೆಂಟ್ ಇದೆ, ಇವನ ಇನ್ವಾಲ್ವ್ಮೆಂಟ್ ಇದ್ರೂ ಎವಿಡೆನ್ಸ್ ಕನೆಕ್ಟ್ ಆಗ್ತಾ ಇಲ್ಲ ಅಂತ ಎಲ್ಲಿ ಕೂಡ ಹೇಳಲಿಲ್ಲ. ಆದರೆ ಇವನು ಅಲ್ಲದೆ ಬೇರೆಯವರು ಮಾಡಿದ್ದಾರೆ. ಆದರೆ ಈಗ 12 ವರ್ಷ ನಂತರ ಈಗ ಯಾವುದೇ ಎವಿಡೆನ್ಸ್ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಬಗ್ಗೆ ಸಾಧ್ಯ ಇರುವ ಆ ಅರ್ಥದಲ್ಲಿ ಈ ಜಜ್ಮೆಂಟ್ ಬರ್ತಿದ್ದಾರೆ. ಬಿಟ್ಟರೆ ಇಲ್ಲಿ ಈ ಕೇಸು ಫಿಟ್ ಕೇಸ್ ಅಲ್ಲ, ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಬರೋದಿಲ್ಲ, ಆದರೆ ಯಾವುದೂ ಇಲ್ಲ. ಈವನ್ CBI BP ಕೂಡ ಒಂದು ಹಂತದಲ್ಲಿ ಅದನ್ನೇ ಎಂಡೋರ್ಸ್ ಮಾಡಿದ್ದಾರೆ. ಅಂದರೆ ರೀಇನ್ವೆಸ್ಟಿಗೇಷನ್ ಮಾಡಿದ್ರೆ ಈಗ ಏನು ಸಿಗ್ಬೋದು ಅಂತ, ಅಂದರೆ ರೀಇನ್ವೆಸ್ಟಿಗೇಷನ್ ಮಾಡಬಾರ್ದು ಅಂತ CBI BP ಕೂಡ ಹೇಳೋದಿಲ್ಲ. ನೀವು ಮಾಡಿದರೆ ಏನು ಸಿಗ್ಬೋದು ಅಂತ, ಅಂದರೆ ಅವರು ಸಸ್ಪೆಕ್ಟೆಡ್ ಅನ್ನು ಸೂಚಿಸಿರುವಂಥದ್ದು CBIನವರೇ 3 ಜನರನ್ನು. ಸೊ ಆ ಕಾರಣಕ್ಕೋಸ್ಕರ ಈ ಜಜ್ಮೆಂಟ್ ಬಂದಿದೆ. ಈ 3 ಏನು ಮೊನ್ನೆಯಿಂದ ಡಿಸ್ಕಷನ್ ಆಗ್ತಾ ಇದೆ, 3 ಅಂಶ ಕೂಡ ನಿಮ್ಮ ಕಪಾಲಕ್ಕೆ ಹೊಡೆದಾಗೆ ಆಗಿದೆ. 3 ಅಂಶಗಳು. ಒಂದು ರೀಇನ್ವೆಸ್ಟಿಗೇಷನ್ ಯಾಕೆ ಆಗಲಿಲ್ಲ ಅಂತ ಸಂತೋಷ ಪಟ್ಟರಲ್ಲ, ನೀವು ರೀಇನ್ವೆಸ್ಟಿಗೇಷನ್ ಆಗೋ ಸಂತೋಷ ಪಡಬಾರ್ದಿತ್ತು. ಯಾಕೆಂದರೆ ಇನ್ವೆಸ್ಟಿಗೇಷನ್ ಆಗಬೇಕು, ಯಾರು ಅಂತ ಬೇಕಲ್ಲ, ಅದು ಬರಬೇಕಿತ್ತು. ನೀವು ಸಂತೋಷ ಪಟ್ಟರೆ ಅದಕ್ಕೆ ಸರಿಯಾದ ಉತ್ತರ ಇಲ್ಲಿದೆ. ಇದು ಹೋರಾಟಗಾರರ ಮಹೇಶ್ ಶೆಟ್ಟಿ ತಿಮ್ಮಾರೋಡಿಯವರ ನಿಷ್ಕಲ್ಮಶವಾದ ಹೋರಾಟಕ್ಕೆ ಸಂದಿರುವಂಥ ದೊಡ್ಡ ಜಯ. ಹಂಗಂತೇಳಿ ಸೌಜನ್ಯ ನ್ಯಾಯ ಸಿಕ್ಕಿತ ಅಂತ ಹೇಳಿದರೆ ಖಂಡಿತ ಇಲ್ಲ. ಯಾರು ಮಾಡಿದರೆ ಅವರು ಕಂಬಿಯಿಂದ ಹೋದಾಗಲೇ ಅದರ ಬಗ್ಗೆ ನಮಗೆ ನ್ಯಾಯ, ಅಲ್ಲಿವರೆಗೆ ನ್ಯಾಯ ಸಿಕ್ಕಿ ಅಂತ ಆಗೋದಿಲ್ಲ. ಅದು ಸ್ವಲ್ಪ ಮಟ್ಟಿನ ಒಂದು ಫೋರ್ಸ್ ಬಂದಾಗೆ ಆಗುತ್ತೆ. ಆದ್ದರಿಂದ ಈ ಹೋರಾಟದಲ್ಲಿ ಅಥವಾ ಈ ಏನು ಪ್ರತಿಭಟನೆ ಅಥವಾ ಇನ್ನಿತರ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ, ಲೀಗಲಿ ಆಗಿರ್ಬೋದು, ಹೋರಾಟದಲ್ಲಿ ಆಗಿರ್ಬೋದು, ಸುಮಾರು ಜನ ಭಾಗವಹಿಸಿದ್ದಾರೆ. ನಿಮಗೆ ಒಂಥರ ಉತ್ತಮ ಜಜ್ಮೆಂಟ್ ಇದು. ಯಾವುದೇ ರೀತಿಯ ತೃಪ್ತಿ ಕೊಡುವಂಥ ಅಗತ್ಯ ಇಲ್ಲ. 100% ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ಕೊಲೆ, ರೇಪ್ ಆ್ಯಂಡ್ ಮರ್ಡರ್ ಕೇಸಿಗೆ ನ್ಯಾಯ ಸಿಕ್ಕೇ ಸಿಗ್ತದೆ. ಅದನ್ನು ನೀವು ಮುಂದೆ ಖಂಡಿತ ನೋಡ್ತೀವಿ. ಇನ್ನೊಂದು ಅಪೀಲು ಬಹುಶಃ
ನನಗೆ ಇಲ್ಲಿ ಒಂದು ನ್ಯಾಯಾಂಗ ವ್ಯವಸ್ಥೆಗೆ ಕೂಡ ಒಂದು ಅಭಿನಂದನೆ ಸಲ್ಲಿಸ್ತಾ ನಮ್ಮ ಹಿರಿಯ ವಕೀಲರಾದಂಥ ಬಾಲಕೃಷ್ಣ ಸರಿಗೂ ದೊಡ್ಡ ನಮಸ್ಕಾರವನ್ನು ನಮ್ಮ ತಂಡದ ಪರವಾಗಿ ನಾನು ಹೇಳ್ತೇನೆ, ಅಭಿನಂದನೆಗಳನ್ನು ನಾನು ಹೇಳ್ತೇನೆ. ಯಾಕೆಂದರೆ ಒಂದು ಅಪೀಲು 1 ವರ್ಷದಲ್ಲಿ ಮುಗಿಯುವಂಥದ್ದು ಅಷ್ಟು ಸುಲಭವಾದ ಮಾತಲ್ಲ. ಇಂದು ಹೈಕೋರ್ಟಿಗೆ ಇರುವಂಥ ಬರ್ಡನ್ನಲ್ಲಿ ಅಂಥ ಬರ್ಡನ್ಗಳ ನಡುವೆ ಒಂದು ಅಪೀಲನ್ನು 1 ವರ್ಷದ ಒಳಗಡೆ ಮುಗಿಸಿಕೊಟ್ಟಿದ್ದಾರೆ. ಅವರಿಗೂ ನಾವು ಅಭಿನಂದನೆ ಸಲ್ಲಿಸೋಣ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಆರೋಪಿಗಳಿಗೆ ಅಂದರೆ ಅತ್ಯಾಚಾರಿಗಳಿಗೆ ಶಿಕ್ಷೆ, ಕಟ್ಟಿಟ್ಟ ಬುದ್ಧಿ. ಅದೇ ರೀತಿ ಎಕ್ವಿಟಲ್ ರಾಜ್ಯ ಸರ್ಕಾರಕ್ಕೂ ನಮ್ಮದೊಂದು ಮನವಿ, ಎಕ್ವಿಟಲ್ ಕಮಿಟಿ ಏನು ಲೋವರ್ ಕೋರ್ಟಲ್ಲಿ ಆರ್ಡರ್ ಆಗಿದೆ ಅದೇ ಆರ್ಡ್ರನ್ನು ಪುನರುಚ್ಚರಿಸಿದೆ ಹೈಕೋರ್ಟು. ನೀವು ಸ್ಪೀಡಿಯಾಗಿ ಅದನ್ನು ಮಾಡಬೇಕು ಅಂತ ಒಂದು ಸೆಂಟೆನ್ಸ್ ಎಕ್ಸ್ಟ್ರಾ ಸೇರಿಸಿದ್ದಾರೆ. ಅದನ್ನು ಆದಷ್ಟು ಬೇಗ ರಾಜ್ಯ ಸರ್ಕಾರ ಮಾಡಬೇಕು. ಮುಂದೆ ಯಾವುದೇ ಪ್ರತಿಭಟನೆಗೆ ನೀವು ಅವಕಾಶ ಮಾಡಿಕೊಡದಂತೆ ಈ ಹಿಯರಿಂಗ್ ಆಫೀಸರ್ ಮೇಲೆ ಖಂಡಿತ ಕ್ರಮ ತಗೊಳ್ಬೇಕು. ಅವರು ಶಿಕ್ಷೆಗೆ 100% ಅರ್ಹತೆ ಇದ್ದವರೇ. ಯಾಕಂದರೆ ಇಂಥ ಕೇಸಲ್ಲಿ ಯಾವತ್ತೂ ಈ ಥರ ಇನ್ವೆಸ್ಟಿಗೇಷನ್ ಮಾಡಲೇಬಾರದು. ಆದ್ದರಿಂದ ಒಳ್ಳೆಯ ಜಜ್ಮೆಂಟು. ಧನ್ಯವಾದಗಳು.